ಆತ್ಮಬಂಧುಗಳಿಗೂ ನಮಸ್ಕಾರ. ಅದೇ ರೀತಿ ಪತ್ರಿಜಿ ಗುರುಗಳಿಗೂ ಹಾಗೂ ನನ್ನ ಆಧ್ಯಾತ್ಮಿಕ ಗುರುಗಳಿಗೂ ಹಾಗೂ ನನ್ನ ಇಷ್ಟವಾದ ಗುರುಗಳಿಗೂ ಅನಂತ ಅನಂತ ಪ್ರಣಾಮಗಳನ್ನು ತಿಳಿಸುತ್ತಾ, ಹಾಗೂ ಮಹಾವತಾರ್ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೂ ಕೂಡ ಅನಂತ ಅನಂತ ಪ್ರಣಾಮಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ಮನೆ ಮದ್ದು ಅಂತಾನೆ ಹೇಳ್ಬೋದು. ಅದನ್ನು ಒಂದು ಉಪನ್ಯಾಸ ಅಂತಾನು ಹೇಳ್ಬೋದು, ಮನೆ ಮದ್ದು ಅಂತಾನು ಹೇಳ್ಬೋದು. ಅದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಪತ್ರಿಜಿ ಗುರುಗಳಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ಕೊಡ್ತಾ, ಹಾಗೂ ರೇವತಿ ಮೇಡಮ್ ಅವರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೂ ಎಲ್ಲ ಆತ್ಮಬಂಧುಗಳಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸುತ್ತೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಅಂದ್ರೆ ಉಪನ್ಯಾಸವನ್ನು ಪ್ರಾರಂಭ ಮಾಡೋಣ. ನಮ್ಮ ವಿಷಯ ಆಮೇಲೆ ಹೇಳ್ತೀನಿ, ಏನು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ, ಹಿತ್ತಲಲ್ಲಿ, ತೋಟದಲ್ಲಿ ಅಥವಾ ಅರಣ್ಯದಲ್ಲಿ ಬೆಳೆದ ಅನೇಕ ಮರಗಳು ಕೇವಲ ಛಾಯೆ ನೀಡೋದಕ್ಕಲ್ಲ ಅಂತ ಹೇಳ್ತಾರೆ, ಅದು ಔಷಧವಾಗಿ ಅಂತಹ ಮರಗಳಲ್ಲಿ ಒಂದು ಅಂತ ಹೇಳ್ತೀನಿ. ಈ ಬೀಜ ನೋಡಿದ್ರೆ ನಿಮ್ಗೆ ಏನು ಅಂತ ಗೊತ್ತಾಗ್ಬೋದಾ? ನೋಡಿ, ಹುಣಸೆ ಬೀಜ. ಯಸ್, ಕರೆಕ್ಟ್. ಅದ್ರ ಬಗ್ಗೆ ಇವತ್ತು ನಾನು ಮಾಹಿತಿ ತಿಳಿಸ್ಕೊಡ್ತೀನಿ. ಅದು ನಮ್ಗೆ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಇರುತ್ತೆ, ಏನೇನ್ ಪ್ರಯೋಜನ ಇದೆ ಆ ಹುಣಸೆ ಬೀಜ ಯೂಸ್ ಮಾಡೋದ್ರಿಂದ ಅಂತ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಅಂದ್ರೆ ಅವು ಅಂದ್ರೆ ಮರದಲ್ಲಿ, ಹುಣಸೆ ಮರದಿಂದ ನಿಮ್ಗೆ ಗೊತ್ತು ಹುಣಸೆ ಹಣ್ಣಿಂದ ಏನೇನ್ ಪ್ರಯೋಜನ ಇದೆ, ಅದನ್ನ ನಾವ್ ಯಾಕೆ ತಗೋಬೇಕು ಅನ್ನೋದು ಗೊತ್ತು. ಅಂತಹ ಒಂದು ಮರದಿಂದ ಬಂದಂತ ಬೀಜದಲ್ಲಿ ಏನೇನ್ ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ನಾವು. ಅಂದ್ರೆ ಹುಣಸೆ ಹಣ್ಣು ನಾವು ಆಹಾರದ ರುಚಿಗೋಸ್ಕರ ಬಳಸ್ತಾ ಇರ್ತೀವಿ. ಅಂದ್ರೆ ಅಡಿಗೆಯಲ್ಲಿ ನಮ್ಗೆ ಆಹಾರ ಚೆನ್ನಾಗಾಗ್ಬೇಕು, ನಮ್ಗೆ ಬಾಯಿಗೆ ರುಚಿ ಸಿಗ್ಬೇಕು ಅಂತ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಹುಳಿ ಇರೋದಕ್ಕಿಂತ ನಮ್ಗೆ ನಾಲಿಗೆಗೆ ರುಚಿ ಕೊಡ್ತಾ ಇರುತ್ತೆ ಆಹಾರ, ಅದಕ್ಕೋಸ್ಕರ ಅದನ್ನ ನಾವು ತುಂಬಾ ಬಳಸ್ತಾ ಇರ್ತೀವಿ. ಆದ್ರೆ ಅದ್ರಲ್ಲಿ ಇರುವಂತ ಬೀಜಗಳನ್ನ ನಾವು ಎಸ್ದು ಬಿಡ್ತೀವಿ. ಅದು ಯಾವ್ದಕ್ಕೂ ಪ್ರಯೋಜನ ಇಲ್ಲ ಅಂತ ನಾವು ಎಸೆಯೋ ಒಂದು ಎಷ್ಟೊಂದು ಇರುತ್ತೆ, ಆದ್ರೆ ಅದನ್ನ ನಾವು ಶೇಖರಣೆ ಮಾಡೋದೇ ಇಲ್ಲ. ಇದು ಯಾಕಪ್ಪ, ಇದೊಂದು ತ್ಯಾಜ್ಯ ವಸ್ತು ಅಂತ ಅನ್ಕೊಂಡು ನಾವು ಎಸಿತೀವಿ. ಆದ್ರೆ ಹುಣಸೆ ಹಣ್ಣಲ್ಲಿ ಎಷ್ಟು ಪ್ರಯೋಜನ ಆಗೋ ಅಂಶ ಇದೆಯೋ, ಹುಣಸೆ ಬೀಜದಲ್ಲೂ ಕೂಡ ಅಷ್ಟೇ ಒಂದು ಔಷಧೀಯ ಗುಣ ಇದೆ ಅಂತ ಹೇಳ್ತಾರೆ. ಅದು ನೋಡ್ಲಿಕ್ಕೆ ಅಂದ್ರೆ ಎಲ್ಲರ ಅಡಿಗೆ ಮನೆಯಲ್ಲೂ ಸಾಮಾನ್ಯವಾಗಿ ಒಂದು ಸಣ್ಣದಾದ ಒಂದು ಬೀಜ, ಆದ್ರೆ ಅದ್ರ ಔಷಧಿ ಮಾತ್ರ ಅದ್ಭುತ ಅಂತ ಹೇಳ್ತೀವಿ. ಅದ್ ಹೇಗೆ ಅಂತ ನಾವು ನೋಡೋಣ, ಹೇಗೆ ಹುಣಸೆ ಬೀಜವನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ಅಂದ್ರೆ ಹುಣಸೆ ಹಣ್ಣ ನಾವು ಒಣಗಿಸ್ತೀವಿ, ಒಣಗಿಸಿದ ನಂತರ ಅದರೊಳಗಿನ ಒಂದು ಬೀಜ ಇರುತ್ತೆ, ಅದು ಕಪ್ಪುದಾಗೂ ಇರುತ್ತೆ, ಸ್ವಲ್ಪ ಬ್ರೌನಿಶ್ ಕಲರ್ ಅಲ್ಲೂ ಇರುತ್ತೆ, ಕಂದು ಬಣ್ಣದಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅದ್ರನ್ನ ಅಂದ್ರೆ ಆ ಕಪ್ಪು ಬಣ್ಣ ಅಂದ್ರೆ ಅದು ತುಂಬಾ ಕಠಿಣ, ಅಂದ್ರೆ ಕಠೋರವಾಗಿರುತ್ತೆ, ಅಂದ್ರೆ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ ಆ ವಸ್ತು. ಅಷ್ಟೊಂದು ಗಟ್ಟಿಯಾಗಿರುತ್ತೆ ಆ ಬೀಜ. ಹಾಗಾದ್ರೆ ಅದನ್ನ ಹೇಗೆ ಬಳಸ್ತಾ ಇದ್ರು ಅಂದ್ರೆ ಹಿಂದಿನ ಕಾಲದಲ್ಲಿ ಆಯುರ್ವೇದ ಇರ್ಬೋದು, ಸಿದ್ಧ ಔಷಧಿ ಇರ್ಬೋದು, ಅಥವಾ ಜನಪದ ವೈದ್ಯಶಾಸ್ತ್ರದಲ್ಲಿ ಇರ್ಬೋದು, ಅದನ್ನ ಔಷಧ ರೂಪದಲ್ಲಿ ಹೇಗೆ ಉಪಯೋಗಿಸ್ತಾ ಇದ್ರು ಅಂತ ನೋಡೋಣ. ಅದನ್ನ ಆಯುರ್ವೇದದಲ್ಲಿ ಅದನ್ನ ಚಿಂಚಿ ಬೀಜ ಅಥವಾ ಚಿಂಚಿಕಾ ಬೀಜ ಅಂತ ಕರೀತಾರೆ. ಅದು ಅಷ್ಟು ಕಠೋರವಾಗಿ ಗಟ್ಟಿಯಾಗಿದ್ರು ಕೂಡ ಅನೇಕ ಪೋಷಕಾಂಶಗಳಿಂದ ಕೂಡಿದೆ ಅಂತ ಹೇಳ್ತಾರೆ. ಅದ್ರೊಳಗಿಂದ ಅಷ್ಟು ಪೋಷಕಾಂಶಗಳ ಆಗರ ಅಂತ ಹೇಳ್ತಾರೆ. ಹಾಗಾದ್ರೆ ಅದ್ರ ರಚನೆ ಮತ್ತು ಅದ್ರ ಪೋಷಕಾಂಶ ಯಾವುದಿದೆ? ಈ ಬೀಜ ಎರಡು ಪದರವಾಗಿ ಇರುತ್ತೆ. ಒಂದು ಮೇಲ್ಗಡೆ ಕಪ್ಪು ಪದರ ಇರುತ್ತೆ, ಒಳಗಡೆ ಅದನ್ನ ಪದರ ತೆಗೆದಾಗ ಒಳಗಡೆ ಬಿಳಿ ಬಣ್ಣದಲ್ಲಿ ಇರುತ್ತೆ. ಅಂದ್ರೆ ಅದ್ರ ಎರಡು ಲೇಯರ್ ಇರುತ್ತೆ. ಅದನ್ನ ಹೇಗೆ ಅಂದ್ರೆ ಮೇಲ್ಗಡೆ ಇರುವ ಕಪ್ಪು ಪದರವನ್ನು ಉಪಯೋಗಿಸಬಾರ್ದು, ಅದು ಉಪಯೋಗಕ್ಕೆ ಬರಲ್ಲ. ಒಳಗಡೆ ಅದನ್ನ ತೆಗೆದಾಗ, ಕಪ್ಪು ಪದರ ತೆಗೆದ ಒಳಗಡೆ ಒಂದು ಬೀಜ ಕಾಣಿಸುತ್ತೆ, ವೈಟ್ ಕಲರ್ ಬೀಜ, ಅದು ಉಪಯೋಗಕ್ಕೆ ಬರುವಂತ ಬೀಜ ಅಂತ ಹೇಳ್ತೀವಿ. ಹಾಗಾದ್ರೆ ಅದು ಅದ್ರಲ್ಲಿ ಏನೇನಿದೆ? ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ, ಪೊಟ್ಯಾಷಿಯಂ ಇದೆ, ಫಾಸ್ಫರಸ್ ಇದೆ, ಹಾಗೂ ಅಮಿನೋ ಆಮ್ಲಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇದೆ ಅಂತ ಹೇಳಿ. ಇದೆಲ್ಲವೂ ಕೂಡ ತೆಗೆದುಕೊಂಡಾಗ ನಮಗೆ ದೇಹಕ್ಕೆ ಶಕ್ತಿ, ತೇಜಸ್ಸು ಮತ್ತು ರೋಗ ನಿರೋಧಕ ಒಂದು ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಈ ಹುಣಸೆ ಬೀಜದಿಂದ ಮಾಡಿರುವ ಕಷಾಯ ಉಪಯೋಗಿಸ್ಕೋಬಹುದು, ಅಥವಾ ಅದನ್ನ ಹಿಟ್ಟು ರೂಪದಲ್ಲಿ ಅಂದ್ರೆ ಪೌಡರ್ ಮಾಡಿ ಕೂಡ ಉಪಯೋಗಿಸ್ಕೋಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಆರೋಗ್ಯದ ದೃಷ್ಟಿಯಿಂದ ಈ ಯಾವ ಕಾಯಿಲೆಗಳಿಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ. ಅದು ಅಂದ್ರೆ ಮೊದಲಾಗಿ ಹೇಳ್ಬೇಕು ಅಂದ್ರೆ ಇದು ಜೀರ್ಣಕ್ರಿಯೆಗೆ ಉಪಯೋಗ. ಅಂದ್ರೆ ಹುಣಸೆ ಬೀಜದ ಪುಡಿಯನ್ನು ಅಂದ್ರೆ ತೂಕದ ಪ್ರಮಾಣ ಅಂದ್ರೆ ಒಬ್ಬರಿಗೆ ಒಂದು ಅರ್ಧ ಸ್ಪೂನ್ ಸಾಕಾಗುತ್ತೆ, ಅದನ್ನ ನೀರಿನಲ್ಲಿ ಬೆರೆಸಿ ಸೇರಿಸಿದ್ರೆ ಜೀರ್ಣಕ್ರಿಯೆ ಶಮನವಾಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆ ಅಜೀರ್ಣ ಇರ್ಬೋದು, ಹೊಟ್ಟೆ ಉಬ್ಬರ ಇರ್ಬೋದು, ಗ್ಯಾಸ್ ಇರ್ಬೋದು, ಮಲಬದ್ಧತೆ, ಇದು ಒಳ್ಳೆಯ ಪರಿಹಾರ ಅಂತ ಕೊಡ್ತಾರೆ.
ಇದು ಹೊಟ್ಟೆಯಲ್ಲಿನ ವಿಷಾಂಶಗಳನ್ನು ಕೂಡ ಅದನ್ನು ಹೊರಗಡೆ ಹಾಕ್ಲಿಕ್ಕೆ ಸಹಾಯ ಆಗುತ್ತೆ. ಯಾಕಂದ್ರೆ ಜೀರ್ಣಕ್ರಿಯೆ ಸುಧಾರಣೆ ಆದಾಗೂ ನಮ್ಮ ಹೊಟ್ಟೆಯಲ್ಲಿ ಏನಿದೆ ವಿಷಕಾರಿ ವಸ್ತುಗಳು ಏನಿರುತ್ತೆ ಅದು ಅಂದ್ರೆ ಆ ಮಲದ ಮೂಲಕ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ಜೀರ್ಣಕ್ರಿಯೆಗೆ ಅದು ಅತ್ಯುತ್ತಮವಾದ ಒಂದು ಔಷಧಿ ಅಂತ ಹೇಳ್ತಾರೆ. ಅದೇ ರೀತಿ ಅತಿಸಾರ ನಿವಾರಣೆ, ಅಂದ್ರೆ ಅತಿಸಾರ ಅಂದ್ರೆ ಗೊತ್ತು ನಿಮಗೆ, ಲೂಸ್ ಮೋಷನ್ ಅಂತ ಹೇಳ್ತೀವಿ. ಹುಣಸೆ ಹುಳಿಯನ್ನು ಹುರಿದು ಪುಡಿ ಮಾಡಿ ಒಂದ್ ಚಮಚ ಪ್ರಮಾಣದ ನೀರಿನಲ್ಲಿ ಬೆರೆಸಿ ಕುಡಿಯೋದ್ರಿಂದ ಅತಿಸಾರ ಮತ್ತು ಜೀರ್ಣದಿಂದ ತಕ್ಷಣ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಈ ಹೊಟ್ಟೆಯಲ್ಲಿರುವ ಜೀವಾಣುಗಳು ಅಂದ್ರೆ ಅದನ್ನ ಸಮತೋಲನ ಮಾಡುತ್ತೆ. ಅಂದ್ರೆ ಏನೇ ಒಂದು ಒಳ್ಳೆಯ ಜೀರ್ಣಕ್ರಿಯೆಗೆ ಬೇಕಾಗುವಂತ ಏನ್ ಅಂಶ ಇರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಹಲ್ಲು ಮತ್ತೆ ಅದೇ ರೀತಿ ಹಲ್ಲಿನ ಒಂದು ಉಪಯೋಗ ಹಲ್ಲಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ. ಹುಣಸೆ ಬೀಜವನ್ನ ಪುಡಿಯನ್ನು ಸ್ವಲ್ಪ ಉಪ್ಪಿನೊಂದಿಗೆ ಹಲ್ಲಿಗೆ ಸವರಿದರೆ ಅಥವಾ ಹಲ್ಲನ್ನು ತೊಳೆದ್ರೆ ಹಲ್ಲು ಬಲವಾಗುತ್ತೆ. ಮತ್ತೆ ಹಲ್ಲಿನ ಮಾಂಸಖಂಡಗಳೆಲ್ಲ ಅಂದ್ರೆ ಮಾಂಸಖಂಡದಲ್ಲಿ ಏನಾದ್ರು ನೋವುಗಳಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ಬಾಯಿಯ ದುರ್ವಾಸನೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಪ್ರೋಟೀನ್ ಮತ್ತು ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದು ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಚರ್ಮದ ಆರೋಗ್ಯ ಹೇಗೆ ಬರುತ್ತೆ? ಬೀಜದ ಪುಡಿ ಅಂದ್ರೆ ಈ ಹುಣಸೆ ಬೀಜದ ಪುಡಿಯನ್ನು ನೀರಿನಲ್ಲಿ ನೆನೆಸಿ ಮುಖಕ್ಕೆ ಹಚ್ಚಿದರೆ ಚರ್ಮ ಕಾಂತಿಯುತವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರೂ ಕಲೆ ಇರ್ಬೋದು, ಚರ್ಮದ ಕಲೆ ಇರ್ಬೋದು, ಮೊಡವೆ ಇರ್ಬೋದು, ಮತ್ತೆ ತೈಲಾಂಶದಿಂದ ಕೂಡಿರುತ್ತೆ ನೋಡಿ, ಒಬ್ಬೊಬ್ರು ಸ್ಕಿನ್ ಆಯಿಲಿ ಸ್ಕಿನ್ ಆಗಿರುತ್ತೆ, ಅವರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಈ ಪುಡಿಯನ್ನು ಹಾಗೆ ಬೇಕಾದ್ರೂ ಉಪಯೋಗಿಸ್ಬೋದು, ಅಲೋವೆರಾ ಅಥವಾ ನಿಂಬೆ ರಸದಲ್ಲಿ ಮಿಶ್ರಣ ಮಾಡಿ ಬೇಕಾದ್ರೂ ಉಪಯೋಗಿಸ್ಬೋದು. ಅದು ಕೂಡ ಮುಖದ ಅಂದವನ್ನು ಹೆಚ್ಚಿಸುತ್ತೆ. ಯಾಕಂದ್ರೆ ನಿಂಬೆ ರಸ ನಿಮ್ಗೆ ಗೊತ್ತು, ನಿಂಬೆ ಮತ್ತೆ ಅಲೋವೆರಾ ಹೇಗ್ ಕೆಲಸ ಮಾಡುತ್ತೆ, ಅದ್ರ ಜೊತೆ ಮಿಕ್ಸ್ ಮಾಡಿದಾಗ ಅದ್ರ ಅಂದವನ್ನು ಅಂದ್ರೆ ಕಾಂತಿಯುತವಾಗಿ ಹೊಳೆಯುತ್ತೆ ಅಂತ ಹೇಳ್ತಾರೆ. ಇದು ಇದರದ ಮೇನ್ ಉಪಯೋಗ ಅಂದ್ರೆ ಸಂಧಿವಾತ ಮತ್ತು ನರನೋವು, ಜಾಯಿಂಟ್ ಪೇನ್ ಅಂತ ನಾವ್ ಏನ್ ಹೇಳ್ತೀವ ಅದು. ಹುಣಸೆ ಬೀಜವನ್ನು ತುಪ್ಪದಲ್ಲಿ ಹುರಿದು ಪ್ರತಿದಿನ ಸ್ವಲ್ಪ ಪ್ರಮಾಣ ಅಂದ್ರೆ ಒಂದು ಅರ್ಧ ಸ್ಪೂನ್ ಸಾಕಾಗತ್ತೆ ಒಬ್ರು ಮನುಷ್ಯನಿಗೆ. ಅರ್ಧ ಸ್ಪೂನ್ ಅನ್ನು ಬೆಳಗ್ಗೆ ನೀರಿನಲ್ಲಿ ಹಾಕಿ ಕುಡಿಯುವುದರಿಂದ ಸಂಧಿವಾತ ಇರ್ಬೋದು, ಮೊಣಕಾಲ್ ನೋವು ಇರ್ಬೋದು, ನರ ನೋವು ಇರ್ಬೋದು, ಸ್ನಾಯು ಸೆಳೆತ ನೋವು ಇತ್ಯಾದಿ ಅಂದ್ರೆ ಸಮಸ್ಯೆಗಳೆಲ್ಲ ಕೂಡ ಶಮನ ಆಗುತ್ತೆ ಅಂತ ಹೇಳ್ತಾರೆ. ಈ ಅಂದ್ರೆ ಹುಣಸೆ ಬೀಜವನ್ನು ಉಪಯೋಗಿಸೋದ್ರಿಂದ. ಇದನ್ನ ಉಪಯೋಗಿಸಿ ಕೂಡ ನೋಡಿದ್ದಾರೆ, ತುಂಬಾ ಒಳ್ಳೆಯ ರಿಸಲ್ಟ್ ಕೂಡ ಬಂದಿದೆ ಅಂತ ಹೇಳ್ತಾರೆ. ಅದೇ ರೀತಿ ಹೃದಯದ ಆರೋಗ್ಯ, ಹುಣಸೆ ಬೀಜದಲ್ಲಿರುವ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಅದಂದ್ರೆ ಹೃದಯದ ಸ್ನಾಯು ಬಲವನ್ನು ಹೆಚ್ಚಿಸಿ ರಕ್ತ ಸಂಚಾರ ಸುಗಮವಾಗಲಿಕ್ಕೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳುತ್ತೆ. ಅದೇ ರೀತಿ ರಕ್ತವನ್ನು ಕೂಡ ಶುದ್ಧಗೊಳಿಸುತ್ತೆ. ಅಂದ್ರೆ ಹುಣಸೆ ಬೀಜದಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ರಕ್ತದಲ್ಲಿದ್ದ ವಿಷಾಂಶವನ್ನು ಹೊರಗೆ ಹಾಕಿ ರಕ್ತವನ್ನು ಶುದ್ಧಗೊಳಿಸುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ತೂಕದ ನಿಯಂತ್ರಣ, ಕೊಬ್ಬು ಕರಗಿಸ್ಲಿಕ್ಕೂ ಕೂಡ ಇದು ಸಹಾಯವಾಗುತ್ತೆ. ಯಾಕಂದ್ರೆ ಆಹಾರ ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಜೀರ್ಣ ಆದಾಗ, ಆಹಾರ ಸಂಪೂರ್ಣ ಸುಲಭವಾಗಿ ಜೀರ್ಣವಾಗದು ದೇಹದಲ್ಲಿ ಕೊಬ್ಬು ಕಡಿಮೆ ಆಗುತ್ತಲ್ಲ, ಅದಕ್ಕೆ ಕೂಡ ಇದು ತೂಕ ನಿಯಂತ್ರಣಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇದು ಸೌಂದರ್ಯಕ್ಕಾಗಿ ಕೂಡ ಉಪಯೋಗಿಸ್ತಾರೆ, ಗೊತ್ತಾಯ್ತು. ಅದನ್ನ ತುಪ್ಪ ಮತ್ತು ಚಿಕ್ಕ ಅಂದ್ರೆ ಬೆಲ್ಲದೊಂದು ಸೇರಿಸಿ ಪ್ರತಿದಿನ ಸೇವಿಸ್ತಾ ಬಂದರೆ ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಹಾಗೂ ಆಂತರಿಕ ಶುದ್ಧಿ ಅಂದ್ರೆ ಒಳಗಡೆ ಇರೋ ನಮ್ಮ ಹೊಟ್ಟೆ ಒಳಗಿನ ಅಂದ್ರೆ ಈಗ ಪ್ರತಿಯೊಂದು ಪಾರ್ಟ್ ಅಂದ್ರೆ ಜೀರ್ಣಕ್ರಿಯೆ ಇರ್ಬೋದು, ಪ್ರತಿಯೊಂದು ಪಾರ್ಟಿಗೂ ಕೂಡ ಅದು ಶುದ್ಧೀಕರಣ ಮಾಡ್ಕೊಳ್ಳಿಕ್ಕೆ ಜೀರ್ಣವಾಗುವ ಒಂದು ಜೀರ್ಣಕ್ರಿಯೆ ಸಂಬಂಧಿಸಿದ ಕ್ರಿಯೆಗೆ ಇದು ಉತ್ತಮವಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಜ್ವರ ಇರ್ಬೋದು, ಕೆಮ್ಮು ಇರ್ಬೋದು, ಗಂಟಲು ನೋವು ಇರ್ಬೋದು, ಹುಣಸೆ ಬೀಜ ನೀರನ್ನು ಕುದಿಸಿ ಅದರ ನೀರು ಕುಡಿಯೋದ್ರಿಂದ ಜ್ವರ, ಕೆಮ್ಮು, ಶೀತ ಮತ್ತು ಗಂಟಲು ನೋವು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಅಂದ್ರೆ ಹುಣಸೆ ಬೀಜ ಸಮ ಪ್ರಮಾಣದಲ್ಲಿ ಅಂದ್ರೆ ಉಪಯೋಗಿಸ್ಬೇಕು, ಅದನ್ನ ಅತಿಯಾಗಿ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ಇದನ್ನ ಹೇಗೆ ಸೂರ್ಯನ ಅಂದ್ರೆ ಬೆಳಕಿನಲ್ಲಿ ಇದನ್ನ ಒಣಗಿಸ್ಬೇಕು. ಅವು ಕಠಿಣವಾಗಿರುತ್ತೆ, ಅದನ್ನ ಅದು ತಕ್ಷಣ ಅದ್ರ ಮೇಲಿನ ಸಿಪ್ಪೆಯನ್ನು ಬಿಡಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಾಣಲೆ ಇಟ್ಟು ನಾವು ಹುರಿದಾಗ ಅದು ಮೇಲಿನ ಸಿಪ್ಪೆ
ಸಿಪ್ಪೆ ತಾನಾಗೆ ತೆಗೆದುಕೊಳ್ಳುತ್ತೆ. ಆ ಬೀಜವನ್ನು ಬೇರ್ಪಡಿಸಿ ಒಳಗಿರುವ ಬಿಳಿ ಬೀಜವನ್ನು ನಾವು ಉಪಯೋಗಿಸ್ಬೇಕು. ಇದನ್ನ ಒಂದು ಪುಡಿ ಮಾಡಿ ಇಟ್ಕೊಂಡು ಅಂದ್ರೆ ಒಳ್ಳೆಯ ಬಾಟಲಿಯಲ್ಲಿ ಹಾಕಿಟ್ಕೊಂಡು ನಾವು ಶೇಖರಣೆ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಕಾದಾಗ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಆ ಪುಡಿ ಹಾಳಾಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ಒಬ್ಬರಿಗೆ ಇದು ಒಂದು ಅರ್ಧದಿಂದ 1 ಟೀ ಸ್ಪೂನ್ ಸಾಕಾಗುತ್ತೆ ಅಂತಾರೆ. ಈ ಮಕ್ಕಳಿಗೆ ಮತ್ತು ಬಾಣಂತಿಯರಿಗೆ ಕೊಡ್ಬೇಕಾದ್ರೆ ಸ್ವಲ್ಪ ಅಂದ್ರೆ ಡಾಕ್ಟರ್ ಅನ್ನು, ಈಗ ಆಯುರ್ವೇದಿಕ್ ಡಾಕ್ಟರ್ ಇರ್ತಾರೆ, ಅವರ ಸಜೆಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಇನ್ನು ಆರೋಗ್ಯ ಅಂದ್ರೆ ಚೆನ್ನಾಗಿರೋದಿಗಾದ್ರೆ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕಾಗಿ ನೋಡಿದ್ರಲ್ಲ ಮಾಸ್ಟರ್, ಹುಣಸೆ ಬೀಜದಲ್ಲಿ ಎಷ್ಟೊಂದು ಅದ್ಭುತ ಶಕ್ತಿ ಇದೆ ಅಂತ. ಅಂದ್ರೆ ಮೇಲಿನ ಭಾಗವನ್ನು ಯೂಸ್ ಮಾಡಬೇಡಿ, ಅದು ಅಜೀರ್ಣ ಆಗತ್ತೆ ಅಂತ ಹೇಳ್ತಾರೆ. ಆ ಹುಣಸೆ ಒಳಗಿನ ಭಾಗ, ಈಗ ಇದು ಕಾಣ್ತಾ ಇರೋದು ಎರಡು ಸೇರ್ಕೊಂಡಿದೆ, ಮೇಲಿನ ಭಾಗ ಮತ್ತು ಒಳಗಿನ. ಇದನ್ನು ಹುರಿದಾಗ ಅದ್ರ ಮೇಲ್ಗಡೆ ಪದರ ಬಿಡುತ್ತೆ, ಒಳಗಿನ ಭಾಗವನ್ನು ಯೂಸ್ ಮಾಡ್ಬೇಕು. ನಾವು ಚಿಕ್ಕೋರಿದ್ದಾಗಿಂದ ನೋಡಿ ನಮ್ಗೆ ಈ ತರ ಚಾಕ್ಲೇಟ್ ಅದು ಇದು ಸಿಗ್ತಾ ಇರ್ಲಿಲ್ಲ. ಈ ಹುಣಸೆ ಬೀಜವನ್ನೇ ನಾವು ಹುರ್ಕೊಂಡು ತಿಂತಾ ಇದ್ವಿ. ಎಷ್ಟು ಚೆನ್ನಾಗಿರ್ತಿದೆ ಹುರ್ಕೊಂಡದ್ದು. ಇಲ್ಲ ಅಂದ್ರೆ ಉಪ್ಪು ನೀರಲ್ಲಿ ಹುಣಸೆ ಬೀಜವನ್ನ ನೆನೆಸ್ಕೊಂಡು ಮೇಲಿನ ಹೊರಪು ತೆಗೆದುಕೊಂಡು ಅದು ಉಪ್ಪು ನೀರಲ್ಲಿ ನೆನೆಸ್ಕೊಂಡು ತಿಂತಾ ಇದ್ವಿ. ಎಷ್ಟೊಂದು ಶಕ್ತಿ ಕೊಡ್ತಾ ಇತ್ತು ಅಂದ್ರೆ ನಮ್ಗೆ ಅದೇ ಒಂದು ಆಹಾರ ಆಗ್ತಾ ಇತ್ತು, ಅಂದ್ರೆ ಸ್ನಾಕ್ಸ್ ತರ ಆಗ್ತಾ ಇತ್ತು. ಬೇರೆ ಏನು ಸಿಗ್ತಾ ಇರ್ಲಿಲ್ಲ. ಹುಣಸೆ ಹಣ್ಣು ಸಿಕ್ಕಿದ್ರೆ ಅದನ್ನ ಉಪ್ಪು ಹುಳಿ ಹಾಕೊಂಡು, ಅಲ್ಲ ಉಪ್ಪು ಖಾರ ಹಾಕೊಂಡು ತಿನ್ನೋದು. ಹುಣಸೆ ಬೀಜ ಇದ್ರೆ ಅದನ್ನು ವೇಸ್ಟ್ ಮಾಡ್ತಿರ್ಲಿಲ್ಲ, ಅದನ್ನ ಶೇಖರಣೆ ಮಾಡಿ ಇಟ್ಕೊಂಡು ಪ್ರತಿದಿನ ಒಂದು ಸುಟ್ಕೊಂಡು ತಿನ್ನೋ ಒಂದು ಅಭ್ಯಾಸ ಇರ್ತಾ ಇತ್ತು. ಆದ್ರೆ ಈಗೆಲ್ಲ ಪದ್ಧತಿ ನಶಿಸಿ ಹೋಗ್ತಾ ಇದೆ. ನಾವ್ ಇರೋದನ್ನ ಮನೆಯಲ್ಲಿ ಹುಣಸೆ ಹಣ್ಣಂತೂ ಯಾವಾಗಲೂ ತರ್ತೀವಿ, ಅದ್ರ ಬೀಜವನ್ನು ಶೇಖರಿಸಿ ಇಟ್ಕೊಂಡು ಯಾವುದೋ ಅಂದ್ರೆ ಅದನ್ನು ಸ್ವಲ್ಪ ತಗೊಳ್ತಾ ಇದ್ರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಯಾವುದೇ ಅಡ್ಡ ಕಾಯಿಲೆಗಳು ಬರೋದನ್ನು ನಾವು ತಡ್ಕೊಳ್ಬಹುದು ಅಂತ ಹೇಳ್ತಾರೆ. ಹುಣಸೆ ಬೀಜ ಚಿಕ್ಕದಾದ್ರೂ ಅದು ಅದ್ಭುತ ಔಷಧಿ ಅಂತ ಹೇಳ್ತೀವಿ. ಅಂದ್ರೆ ಈ ಬೀಜವನ್ನು ನಾವು ಎಸೆಯೋದಕ್ಕಿಂತ ಶೇಖರಣೆ ಮಾಡೋದು ಒಳ್ಳೇದು. ಇದು ನಮಗೆ ಪ್ರಕೃತಿ ನೀಡಿರೋ ಒಂದು ಅದ್ಭುತ ವಸ್ತು ಅಂತ ಹೇಳ್ಬೋದು. ನಾವು ಅದನ್ನ ಅರಿತು ಬಳಸ್ಕೊಂಡ್ರೆ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ರುಚಿ, ಹುಣಸೆ ಹಣ್ಣು ನಿಮ್ಗೆ ಗೊತ್ತಿದೆ, ಅದ್ರ ರುಚಿಯನ್ನು ತೃಪ್ತಿಪಡಿಸಿದ್ರೆ ಅಂದ್ರೆ ರುಚಿಯನ್ನು ತೃಪ್ತಿಪಡಿಸುತ್ತದೆ. ಈ ಹುಣಸೆ ಬೀಜ ನಮ್ಮ ದೇಹವನ್ನು ಶುದ್ಧಗೊಳಿಸುತ್ತಾರೆ ಹೇಳ್ತಾರೆ. ಅದಕ್ಕಾಗಿ ಇದು ಪ್ರಕೃತಿಯ ಒಂದು ಉಚಿತ ಔಷಧ ಅಂತ ಹೇಳ್ಬೋದು. ಸರಿಯಾಗಿ ಬಳಸಿಕೊಂಡ್ರೆ ನಮ್ಮ ದೇಹವನ್ನು ನಾವು ಆರೋಗ್ಯವಾಗಿ ಇಟ್ಕೊಳ್ಬಹುದು ಅಂತ ಹೇಳ್ತೀವಿ. ನೋಡಿದ್ರ ಮಾಸ್ಟರ್, ಇಷ್ಟೊಂದು ಸಣ್ಣದಾದ ಒಂದು ಬೀಜ ಎಷ್ಟೊಂದು ಅದ್ಭುತವಾದ ಕೆಲಸ ಮಾಡುತ್ತೆ. ಅದಕ್ಕಾಗಿ ನಾವು ಯಾವುದೇ ಒಂದು ಪ್ರಕೃತಿಯು ನಮಗೆ ಕೊಟ್ಟಿರೋ ಒಂದು ವಸ್ತುವನ್ನು ನಾವು ವ್ಯಯ ಮಾಡದೆ ಅದನ್ನು ಶೇಖರಿಸಿಕೊಂಡೆ ಯಾವತ್ತೋ ಒಂದಿನ ಅದು ನಮಗೆ ಔಷಧ ರೂಪವಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಆದ್ರೂ ನಾವು ಕೂಡ ಹುಣಸೆ ಹಣ್ಣನ್ನ ಉಪಯೋಗಿಸ್ಕೊಂಡು ಅದ್ರ ಬೀಜವನ್ನು ಎಸೆದೆ ಅದನ್ನ ಶೇಖರಣೆಯಾಗಿ ಇಟ್ಕೊಳ್ಳೋಣ. ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗಾದ್ರೂ ಹೇಳೋಣ, ಇದು ಇಂಥ ಔಷಧಿಗೆ ಬರುತ್ತೆ. ಅಟ್ಲೀಸ್ಟ್ ಅದನ್ನ ಮಕ್ಕಳನ್ನಾರು ಸೇವಿಸ್ಬೋದು. ಅವರಿಗೊಂದು ಈ ಬೇಡದಿದ್ದು ಅಂದ್ರೆ ತಿಂಡಿ ಪದಾರ್ಥಗಳನ್ನ ಕೊಡೋದ್ ಬದಲು ಇದೊಂದು ಗಟ್ಟಿ ಒಂದು ಅಂದ್ರೆ ನೆನ್ಸಿ ಕೊಟ್ಟಾಗ ಸ್ಮೂತ್ ಆಗುತ್ತೆ, ಆ ತರ ಗಟ್ಟಿ ಏನಾಗಲ್ಲ. ಅದು ಯಾಕೆ ಗಟ್ಟಿ ಇದ್ದಾಗ ಬಳಸ್ಬೇಕು ಅಂದ್ರೆ ಹಲ್ಲಿಗೆ ಸ್ಟ್ರೆಂತ್ ಕೊಡುತ್ತೆ. ಗಟ್ಟಿ ತಿಂದಾಗ ಹಲ್ಲು ನಮ್ಗೆ ಸ್ಟ್ರೆಂತ್ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ನಾವ್ ಹಿಂದೆಲ್ಲ ಅದನ್ನ ತಿಂತಾ ಇದ್ರು. ನೋಡಿ ಮಾಸ್ಟರ್, ಅದು ಎಷ್ಟೊಂದು ಅದ್ಭುತವಾಗಿದೆ ಹುಣಸೆ ಬೀಜದಲ್ಲಿ. ಎಲ್ಲರೂ ನಾವು ಇದನ್ನ ಪ್ರಕೃತಿ ನಮ್ಗೆ ಎಷ್ಟೊಂದು ಅದ್ಭುತವಾಗಿ ಕೊಟ್ಟಿದೆ, ಅದನ್ನ ನಾವು ಚೆನ್ನಾಗಿ ಬಳಸ್ಕೊಳ್ಳೋಣ ಹೇಳ್ತಾ ಇವತ್ತಿನ ಒಂದು ಹುಣಸೆ ಹಣ್ಣಿನ ಬೀಜದ ಉಪಯೋಗವನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು ಈ ಅದ್ಭುತವಾದ ಅವಕಾಶಕ್ಕಾಗಿ ಮಾಸ್ಟರ್. ಇಲ್ಲಿಯ ತನಕ ನೀವೆಲ್ಲರೂ ಈ ಒಂದು ಹುಣಸೆ ಹಣ್ಣಿನ ಬೀಜದ ಉಪಯೋಗವನ್ನು ತಿಳ್ಕೊಂಡಿರಿ. ಹಾಗೂ ನಮ್ಗೆ ಅವಕಾಶ ಕೊಟ್ಟ ರೇವತಿ ಮೇಡಮ್ ಅವರಿಗೂ ಹಾಗೂ ಮಹಾವತಾರ್ ಫೌಂಡೇಶನ್ ರಘುನಾಥ್ ಸರ್ ಅವರಿಗೂ ಹಾಗೂ ಪತ್ರಿಜಿಗಳು, ನನ್ನ ಆರಾಧ್ಯ ಗುರುಗಳಿಗೆಲ್ಲ ಅನಂತವಾದ ಧನ್ಯವಾದಗಳನ್ನು ತಿಳಿಸ್ಕೊಳ್ತಾ ಇವತ್ತಿನ ಒಂದು ಸಣ್ಣ ಒಂದು ಮನೆ ಮುಂದನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.